ಬಹುಶಃ ಸಾಕಷ್ಟು ಜನ ಹಿರಿಯರು ಸಾಕಷ್ಟು ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾನೆ, ಸೋತಂತ ಜಾಗದಲ್ಲೇ ಮತ್ತೊಮ್ಮೆ ಗೆದ್ದು ಬೀಗಬೇಕು ಅಂತಕ್ಕಂಥದ್ದನ್ನ ಪಕ್ಷದ ಕಾರ್ಯಕರ್ತರುಗಳ ಒಂದು ಅಭಿಲಾಷೆ ಏನಾಗಿತ್ತು, ಎಲ್ಲ ನಮ್ಮ ಹಿರಿಯ ಮುಖಂಡರುಗಳ ಒಂದು ಸಲಹೆ ನನಗೆ ಕೊಟ್ಟಿದ್ರು. ಬಹುಶಃ ಅವತ್ತು ನಾನು ತಗೊಂಡಂತ ಒಂದು ತೀರ್ಮಾನ ಏನು, ಸಾಕಷ್ಟು ರಾಜ್ಯದಲ್ಲಿ ಜನತಾದಳ ಪಕ್ಷ ಮುಗಿದೇ ಹೋಗಿದೆ, ಜನತಾದಳ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇಲ್ಲ ಅಂತಕ್ಕಂಥ ಉದ್ದಟತನದ ಮಾತುಗಳಿಗೆ ಇವತ್ತು ತಕ್ಕವಾದಂತಹ ಒಂದು ಉತ್ತರವನ್ನ ಮಾನ್ಯ ಕುಮಾರಣ್ಣ ಅವರು ಈ ಸಂದರ್ಭದಲ್ಲಿ ಕೇಂದ್ರದ ಸಚಿವರಾಗಿ ಆಗಲಿಕ್ಕೆ ಮಂಡ್ಯ ಜಿಲ್ಲೆಯ ತಂದೆ ತಾಯಿಗಳ ಒಂದು ಆಶೀರ್ವಾದ ಮತ್ತೊಮ್ಮೆ ಜನತಾದಳ ಪಕ್ಷಕ್ಕೆ ಇವತ್ತು ಮರುಜೀವ ಬಂದಂತಾಗಿದೆ. ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಕಳೆದ ಒಂದೂವರೆ ತಿಂಗಳಿಂದ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ತಿಂದಿಂದನು ಒಂದು ಕ್ಷಣವನ್ನ ಕೂಡ ವ್ಯರ್ಥ ಮಾಡಿದಿರ ಯಾವ ರೀತಿ ನನಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಸುವರ್ಣವಾದಂಥ ಒಂದು ಅವಕಾಶವನ್ನ ನಮ್ಮ ಭಾರತ ದೇಶವನ್ನ ಕಟ್ಟಲಿಕ್ಕೆ ಬಹುಶಃ ಶ್ರೀ ನರೇಂದ್ರ ಮೋದಿಜಿ ಅವರು ಇವತ್ತು ನಾನು ಹೇಳ್ಬೇಕಾಗ್ತದೆ. ಇವತ್ತು 2 ದೊಡ್ಡ ಹುದ್ದೆಗಳನ್ನೇ ಇವತ್ತು ಮಾನ್ಯ ಕುಮಾರಣ್ಣ ಅವರಿಗೆ ನೀಡಿದ್ದಾರೆ. ಇವತ್ತು ಈ ದೇಶದ ಆರ್ಥಿಕ ಶಕ್ತಿಯನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಮೂಲಕ ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಅತ್ಯಂತ ಇವತ್ತು ಹೆಸರುವಾಸಿಯಾಗಿ ಕೆಲಸವನ್ನು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಮಾನ್ಯ ಕುಮಾರಣ್ಣ ಅವರು ನಿರ್ವಹಣೆ ಮಾಡ್ತಾರೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ನಾಗರಿಕನಲ್ಲಿ ಇರ್ತಕ್ಕಂಥ ಒಂದು ಅಭಿಲಾಷೆ. ಬಹುಶಃ ದೇಶ ಹಾಗೂ ರಾಜ್ಯ ಒಂದು ಭಾಗ ಆದರೆ ಎಂದಿಗೂ ಕೂಡ ಕುಮಾರಣ್ಣನ ಹೃದಯ ಮಂಡ್ಯದಲ್ಲೇ ಮಿಡಿತಾ ಇರುತ್ತೆ. ವಾರಕ್ಕೆ ಒಮ್ಮೆ ಈಗಾಗಲೇ ನೋಡಿದಿರಿ, ಯಾವ ರಾಜ್ಯ ಸರ್ಕಾರ ಕೇಂದ್ರದ ಸಚಿವರು ಬಂದಂತ ಸಂದರ್ಭದಲ್ಲಿ ಜನತಾ ದರ್ಶನ ಅಂತಕ್ಕಂಥ ಜನಪರವಾದಂಥ ಕಾರ್ಯಕ್ರಮ, ಜನಗಳ ಕಷ್ಟ ಸುಖವನ್ನು ಆಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಏನು ಪ್ರಾರಂಭವನ್ನು ಮಾಡಿದರು. ಅದೇ ರೀತಿ ಮಂಡ್ಯ ಜಿಲ್ಲೆಗೆ ಕಾಲಿಡ್ತಾ ಇದ್ದಂಗೆ ಮತ್ತೆ ನಾನು ಜನತಾ ದರ್ಶನದ ಮೂಲಕ ಜನಗಳ ಕಷ್ಟ ಸುಖವನ್ನು ಮಂಡ್ಯ ಜಿಲ್ಲೆಯಲ್ಲಿ ಆಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಒಂದು ಜನತಾ ದರ್ಶನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಪಾಪ ಅದಕ್ಕೆ ತಡೆ ಒಡ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಯಾವುದೇ ರೀತಿ ಸಹಕಾರವನ್ನು ಕೊಡದಿರ ಅಧಿಕಾರಿಗಳನ್ನು ತಡೆ ಒಡ್ಡಿ ಅವತ್ತು ಯಾವ ರೀತಿ ನಡ್ಕೊಂಡ್ರು ಅಂತಕ್ಕಂಥದ್ದು ಸಾಕ್ಷಿ ನಿಮ್ಮ ಮುಂದೆ ಇದೆ. ಆದರೆ ಇತ್ತೀಚೆಗೆ ನಿನ್ನೆ ದಿನ ನಾನು ನೋಡ್ತಾ ಇದ್ದೆ, ಮಾಧ್ಯಮದಲ್ಲಿ ಒಂದು ಸುದ್ದಿ ವಿಸ್ತರಣೆ ಆಗ್ತಾ ಇತ್ತು. ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಏನು ಜನಗಳು ಕೊಟ್ಟಂತ ಮನವಿ ಪತ್ರಗಳನ್ನ ಕಿತ್ತಿ ಕಸದ ಬುಟ್ಟಿಗೆ ಎಸ್ತಿದ್ದಾರೆ ಅಂತಕ್ಕಂಥ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾದ್ರೆ, ಇನ್ನೊಂದು ಕೂಡ ಕೇಂದ್ರದ ಸಚಿವರಾಗಿ 2 ಬಾರಿ ಅಲ್ಲ 3 ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾದ್ರೂ ಕೂಡ ಅವರ ಊಟ ಸಹಿತ ಅವರು ಸಂಜೆ 5 ಗಂಟೆಗೆ ಜನತಾ ದರ್ಶನ ಮಾಡ್ತಾನೆ, ಜನಗಳ ಆಹ್ವಾನಗಳನ್ನ ಸ್ವೀಕಾರ ಮಾಡ್ತಾನೆ, ಅವರು ಊಟವನ್ನು ಮಾಡಿದಂಥದ್ದನ್ನ ನಾವೆಲ್ಲರೂ ಗಮನಿಸಿದ್ದೇವೆ. ಹಾಗಾಗಿ ಇವತ್ತು ಕುಮಾರಣ್ಣ ಅವರಿಗೆ ಈ ದೇಶವನ್ನ, ಈ ರಾಜ್ಯವನ್ನ, ಜೊತೆಯಲ್ಲಿ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಹಲವಾರು ವರ್ಷಗಳಿಂದ ಏನು ಕುಂಠಿತಗೊಂಡಿದೆ, ಇದಕ್ಕೆ ಒಂದು ಹೊಸ ತಿರುವು ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಕುಮಾರಣ್ಣ ಅವರು ಅವರ ಹೃದಯದಲ್ಲಿ ತೀರ್ಮಾನವನ್ನು ಮಾಡಿದ್ದಾರೆ. ಜೊತೆಯಲ್ಲಿ ಎಲ್ಲ ನಮ್ಮ ನಾಯಕರುಗಳು ಕೂಡ ಮಾನ್ಯ ಕುಮಾರಣ್ಣ ಅವರ ಒಂದು ಅನುಪಸ್ಥಿತಿಯಲ್ಲಿ ಇವತ್ತು ತಮ್ಮೆಲ್ಲರನ್ನು ಭೇಟಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಜೊತೆಯಲ್ಲಿ ಒಬ್ಬ ಯುವ ಕಾರ್ಯಕರ್ತನಾಗಿ ನಾನು ಕೂಡ ತಾವು ಪ್ರೀತಿ ವಿಶ್ವಾಸದಿಂದ ಎಲ್ಲೇ ಕರೆದ್ರು, ಯಾವ ಸಾವು ನೋವುಗಳು ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆಯಲ್ಲಿ ನಾನು ನಿಲ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಮಾನ್ಯ ಕುಮಾರಣ್ಣ ಅವರು ಮಾತನಾಡ್ತಕ್ಕಂಥದ್ದು ಬಹುಶಃ ಈಗಾಗಲೇ 2:45 ಗಂಟೆ ಆಗಿದೆ. ಬೆಳಗ್ಗೆ 10:15 ಗಂಟೆಯಿಂದ ಮಾನ್ಯ ಪುಟ್ಟರಾಜಣ್ಣವರು ಈಗಾಗಲೇ ಕ್ಷೇತ್ರದ
ಎಲ್ಲ ನಮ್ಮ ತಂದೆ ತಾಯಂದಿರುಗಳಿಗೆ ಅಚ್ಚುಕಟ್ಟಾಗಿ ಊಟದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಹುಶಃ ಕುಮಾರಣ್ಣವರು ಪಾಂಡುಪುರಕ್ಕೆ ಕಾಲಿಡ್ತಾ ಇದ್ದಂಗೆ ಆ ಮಳೆರಾಯ ಕೂಡ ಆಶೀರ್ವಾದ ಮಾಡಿದ್ದಾನೆ. ಹಾಗಾಗಿ ಇದೊಂದು ಶುಭ ಸೂಚನೆ. ಇನ್ನ ಮುಂದುವರೆದ ಭಾಗವಾಗಿ ಮನೆಯ ಕುಮಾರಣ್ಣವರು ಮಾತನಾಡ್ತಾರೆ. ನಾನು ಹೆಚ್ಚು ಸಮಯ ತಗೊಳ್ಳಿಕ್ಕೆ ಹೋಗೋದಿಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಒಬ್ಬ ಯುವಕನ ಮೇಲೆ ಇರಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಕೇಳ್ಕೊಳ್ತೇನೆ. ಧನ್ಯವಾದ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಮ್ಮ ಎಲ್ಲ ಯುವಕರನ್ನ ಸಂಘಟಿಸುವಲ್ಲಿ ಬಹಳ ಅದ್ಭುತವಾದ ಪಾತ್ರ ವಹಿಸಿದ್ದಾರೆ. ಸಂಘಟನಾ ಚತುರತೆ ಅದ್ಭುತವಾಗಿದೆ ಅಂತ ಆಗಲೇ ಬಿಂಬಿಸಿದ್ದಾರೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನನ್ನೆಯ ಒಂದು ವೇಳೆ ದಯಮಾಡಿ ವೇದಿಕೆಯಲ್ಲ ಖಾಲಿ ಮಾಡಬೇಕು. ಈಗ ಕುಮಾರಣ್ಣವರು ನಿಮ್ಮನ್ನ ಕೃತಜ್ಞತೆಯನ್ನು ಸಲ್ಲಿಸುವ ಜೊತೆಗೆ ಅವರ ಕಾರ್ಯಕ್ರಮದ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಅದಕ್ಕಿಂತ ಮಿಗಿಲಾಗಿ ನಮ್ಮ ಹಿರಿಯ ಬಿಜೆಪಿಯ ಮುಖಂಡರುಗಳು ಕುಮಾರಣ್ಣವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ಸಲ್ಲಿಸಬೇಕು. ಅದಾದಮೇಲೆ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ನನ್ನ ಮಹಾಜನತೆಯ ಪರವಾಗಿ ಅವರಿಗೆ ಅಭಿನಂದಿಸುವಂತ ಒಂದು ಕಾರ್ಯಕ್ರಮ ಇದೆ. ಅದಾದ್ಮೇಲೆ ನಿಮ್ಮನ್ನು ಕುರಿತು ಮಾತಾಡ್ತಾರೆ. ಈಗ ದಾರಿ ಬಿಡೋಣ, ಸ್ವಲ್ಪ ದಯಮಾಡಿ ಬನ್ನಿ, ಹಿಂದೆ ಬನ್ನಿ, ದಯಮಾಡಿ. ಆಯ್ತಲ್ಲ, ಬನ್ನಿ, ನೀವು ಹೋಗಿ ಸರ್. ಒಂದು ಚೇರ್ ಹಾಕಿ ಸೋಮು, ಹಿಂದೆ ಒಂದು ಚೇರ್ ಹಾಕಿ. ಇಲ್ಲಿನ ಸ್ಥಳೀಯ ಬಿಜೆಪಿಯ ಎಲ್ಲ ಪ್ರಮುಖರು ಕೂಡಿ ಕುಮಾರಣ್ಣ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಇದರ ತರುವಾಯ ಸಮಸ್ತ ನಮ್ಮ ಎಲ್ಲ ಮಹಾಜನತೆಯ ಪರವಾಗಿ ಗೌರವ ಸಮರ್ಪಣೆಯನ್ನ ಮಾಡುವಂತಹ ಸುಸಮಯ. ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಾಜನತೆ ಪರವಾಗಿ ವೇದಿಕೆಯಲ್ಲಿ ಈಗ ಕುಮಾರಣ್ಣ ಅವರಿಗೆ ವಿಶೇಷವಾದ ಗೌರವ ಸಮರ್ಪಣೆಯನ್ನ ಮಾಡಲಾಗುತ್ತೆ. ದಯಮಾಡಿ ಕುಮಾರಣ್ಣ ಅವರು ವೇದಿಕೆಯ ಮುಂಭಾಗದಲ್ಲಿ ಇರಿಸಿರುವಂತಹ ಕುರ್ಚಿಗೆ ಒಂದು ಕುಳಿತುಕೊಳ್ಬೇಕು. ನಾವೆಲ್ಲರೂ ಕಣ್ತುಂಬಿಸ್ಕೊಳ್ಬೇಕು. ಏನಂತೀರಾ? ಇವತ್ತಿನ ಕಾರ್ಯಕ್ರಮ ಬಹಳಷ್ಟು ರಂಗೇರಿದೆ, ಕಳೆ ಕಟ್ಟಿದೆ. ಈ ಭಾಗದ ಎಲ್ಲ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ JDS ಮತ್ತು ಬಿಜೆಪಿ ಕಾರ್ಯಕರ್ತರು ಕೂಡಿ ಆಯೋಜಿಸಿರುವಂತಹ ಕಾರ್ಯಕ್ರಮ ನಮ್ಮ ಪುಟ್ಟರಾಜಣ್ಣ ಅವರ ನೇತೃತ್ವದಲ್ಲಿ. ಪ್ರೀತಿಯಿಂದ ಕುಮಾರಣ್ಣ ಅವರನ್ನ ಬರಮಾಡ್ಕೊಳ್ಳೋಣ ವೇದಿಕೆಯ ಮುಂಭಾಗಕ್ಕೆ. ದಯವಿಟ್ಟು ಅಲ್ಲಿ ಜಾಗ ಮಾಡಿಕೊಡ್ಬೇಕಾಗಿ ಸವಿನಯ ಪ್ರಾರ್ಥನೆ. ವಿಶೇಷವಾದ ನೆನಪಿನ ಕಾಣಿಕೆಯನ್ನು ನೀಡೋ ಮುಖೇನ ಕುಮಾರಣ್ಣ 2 ಬಾರಿ ಮುಖ್ಯಮಂತ್ರಿಯಾಗಿ ಕನ್ನಡ ನಾಡಿನಲ್ಲಿ ಒಂದು ಹೊಸ ಸಂಚಲನವನ್ನ ಉಂಟು ಮಾಡಿದ್ರಿ. ಕೇಂದ್ರ ಸಚಿವರಾಗಿ ಕನ್ನಡಿಗರೊಬ್ಬನ ತಾಕತ್ತೇನು ಅಂತ ರುಜುವಾತು ಮಾಡಿ ಅಂತ ಕೊಡ್ತಾ ಬೆಂಗಳೂರನ್ನ ನಿರ್ಮಿಸಿ ನಾಡನ್ನ ಭದ್ರವಾಗಿದ್ದವರು ನಮ್ಮ ನಾಡಪ್ರಭು ಕೆಂಪೇಗೌಡರು. ದೆಹಲಿಯ ಕೆಂಪು ಕೋಟೆ ಮೇಲೆ ಭಾರತದ ಧ್ವಜವನ್ನ ಹಾರಿಸಿದಂತಹ ಏಕೈಕ ಕನ್ನಡಿಗ ಅನ್ನೋ ಹೆಗ್ಗಳಿಕೆಗೆ ಪಾತ್ರನಾದ ಮಣ್ಣಿನ ಮಗ ದೇವೇಗೌಡರು ತಮ್ಮ ಕಾರ್ಯವೈಖರಿಯ ಮುಖೇನ ಇಡೀ ವಿಶ್ವದ ಗಮನವನ್ನ ಸೆಳೆದಿದ್ದಾರೆ. ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಜಿ ಅವರು ಸದಾ ಕನ್ನಡ ನಾಡಿನ ಜನರ ಅಭಿವೃದ್ಧಿಯ ಜಪಿಸುವ ಜನಾನುರಾಗಿ ಜನಸಾಮಾನ್ಯರ ಮುಖ್ಯಮಂತ್ರಿ ಎನಿಸಿದ್ದರು. ಈಗ ಕೇಂದ್ರ ಸಚಿವರಾಗಿ ಹೊಸ ಭಾಷ್ಯ ಬರೆಯ ಹೊರಟಿದ್ದಾರೆ. ನಮ್ಮ ಹೆಮ್ಮೆಯ ನಮ್ಮ ನನ್ನೆಯ ಕುಮಾರಣ್ಣವರು ಜೋರಾದ ಅಭಿಮಾನದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ತಾ ಇದ್ದಾರೆ. ಸಮಸ್ತ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮಹಾಜನತೆಗೆ ಕೃತಜ್ಞತಾ ನುಡಿಗಳನ್ನ ಅರ್ಪಿಸೋ ಜೊತೆಗೆ ಮುಂದಿನ ದಿನಗಳಲ್ಲಿ ಏನೆಲ್ಲ ರೂಪುರೇಷೆಯನ್ನ ಜಿಲ್ಲೆಗಾಗಿ ರೂಪಿಸಿದ್ದೇನೆ ಅಂತ ತಿಳಿಸಲಿಕ್ಕೆ ಸಿದ್ಧರಿದ್ದಾರೆ. ಕುಮಾರಣ್ಣ ಅವರನ್ನ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ. ಕುಮಾರಣ್ಣ ಮಂಡ್ಯ ಜನತೆ ಹಾಗೆ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮಹಾಜನತೆ ಇಡೀ